ಇವತ್ತಿನ ಡಿಯರ್ ಡಾಕ್ಟರ್ನಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆದಾಗ ಯಾವ್ಯಾವ ರೀತಿಯಾದಂಥ ತೊಂದರೆಗಳು ಬರುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ವೈಬ್ಸ್ ಹೆಲ್ತ್ ಕೇರ್ ಲಿಮಿಟೆಡ್ನ ಇಬ್ಬರು ತಜ್ಞರು ನನ್ನ ಜೊತೆ ಇದ್ದಾರೆ. ನಳಿನ, ಕೂದಲು ಉದುರುವಿಕೆ ಬಗ್ಗೆ ಮಾತನಾಡಿದ್ರಿ. ಆವಾಗಲೇ ಜೀವನ ಶೈಲಿಯ ಬದಲಾವಣೆ ಹಂತ ಹಂತದಲ್ಲಿ ಬಜ್ಜುತನ ಹೇಗೆ ಬರುತ್ತೋ, ಚರ್ಮದಲ್ಲಿ ತೊಂದರೆ ಹೇಗೆ ಬರುತ್ತೋ, ಹಾಗೆ ಕೂದಲಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಯಾವ ಥರದ ತೊಂದರೆಗಳು ಬರುತ್ತೆ, ಏನು ಪರಿಹಾರ ಇದೆ ಅದಕ್ಕೆ ಅಂತ? ತೊಂದರೆಗಳು ಅಂತಂದರೆ ಮೊದಲನೇದಾಗಿ ಹೇರ್ ಫಾಲ್. ಎಲ್ರಿಗೂ ಕೂದಲು ಉದುರೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಹೇರ್ ಫಾಲ್ ಆಗಲಿಕ್ಕೆ ಮುಖ್ಯವಾಗಿ ಡ್ಯಾಂಡ್ರಫ್ ಇರ್ಬೋದು, ಅವರಿಗೆ ತಲೆ ಹೊಟ್ಟು ಅಂತ ಏನು ಹೇಳ್ತೀವಿ, ಅದು ಕೂಡ ಪೊಲ್ಯೂಷನಿಂದನೇ ಬರುವಂಥದ್ದು. ನೀವು ಸ್ಕ್ಯಾಲ್ಪ್ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದರೆ ಅದರಿಂದ ಡ್ಯಾಂಡ್ರಫ್ ಆಗುತ್ತೆ, ಮತ್ತು ಅದರಿಂದ ಕೂದಲು ಉದುರೋದು ಶುರು ಆಗುತ್ತೆ. ತುಂಬ ಜಾಸ್ತಿ ಉದುರೋದಕ್ಕೆ ಶುರು ಆದಾಗ ಬೊಕ್ಕತ್ತಲೆ ಆ ಥರ ಎಲ್ಲ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇದಕ್ಕೆ ಮೊದಲನೇದಾಗಿ ಹೇರ್ ಫಾಲ್ ಟ್ರೀಟ್ಮೆಂಟಿಂದ ಶುರು ಮಾಡ್ಬೋದು. ಜಸ್ಟ್ ಕೂದಲು ಉದುರುತ್ತಾ ಇದೆ ಅಷ್ಟೇ, ಇನ್ನೇನು ನನಗೆ ತುಂಬಾ ತೊಂದರೆ ಇಲ್ಲ ಅನ್ನೋದಾದರೆ ಹೇರ್ ಫಾಲ್ ಟ್ರೀಟ್ಮೆಂಟ್ ಇದೆ. ವೈಬ್ಸ್ದೇ ಸ್ಪೆಷಲೈಸ್ಡ್ ಹೇರ್ ಫಾಲ್ ಟ್ರೀಟ್ಮೆಂಟ್ ಇದೆ. ಅದನ್ನು ತೊಗೊಳೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಬೋದು. ಇಲ್ಲ ಜಾಸ್ತಿ ಉದುರಿದೆ, ನನಗೆ ಇನ್ನು ರೀಗ್ರೋತ್ ಬೇಕು ಅಂತಂದರೆ ಸ್ಟೆಮ್ ಸೆಲ್ಸ್ ಟ್ರೀಟ್ಮೆಂಟ್ ತೊಗೋಬೋದು. ಸ್ಟೆಮ್ ಸೆಲ್ಸ್ ಅದು ಅವ್ರದ್ದೇನೆ ನ್ಯಾಚುರಲ್ ಹೇರ್ ರೀಗ್ರೋತ್ ಆಗುವಂಥ ಟ್ರೀಟ್ಮೆಂಟ್. ಅದು ಕೂಡ ಡರ್ಮಟಾಲಜಿಕಲ್ ಪ್ರೊಸೀಜರ್. ಅದು ಕೂಡ ಸ್ಟೆಮ್ ಸೆಲ್ಸ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಸ್ಟೆಮ್ ಕಲ್ಚರ್ ಮತ್ತು PRP ಟ್ರೀಟ್ಮೆಂಟ್ಸ್ ಅಂತ ಕೂಡ ಇರುತ್ತೆ. ಅವರು ವಾರಕ್ಕೆ ಒಂದಿನ ಬಂದು ತೊಗೊಳ್ಳೋವಂಥ ಟ್ರೀಟ್ಮೆಂಟು. ಒಂದು 3 ತಿಂಗಳಾಗೋಷ್ಟರಲ್ಲಿ ಅವರಿಗೆ ರೀಗ್ರೋತ್ ಕೂಡ ಶುರು ಆಗಿಬಿಡತ್ತೆ. 6 ಮಂತ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಒಳ್ಳೆ ಹೇರ್ ಗ್ರೋತ್ ಬಂದಿರುತ್ತೆ. ಓಕೆ, ಇದು ಕೇವಲ ಲೈಫ್ ಸ್ಟೈಲಿಂದ ಉದುರಿದವರಿಗೆ ಮಾತ್ರ ಈ ಸ್ಟೆಮ್ ಸೆಲ್ ಥೆರಪಿ ಯೂಸ್ ಆಗುತ್ತಾ, ಅಥವಾ ಹೆರಿಡಿಟ್ರಿ ಅಥವಾ ಬೇರೆ ಕಾರಣಗಳಿಂದ ಯಾವುದೋ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ, ಅವರಿಗೂ ಕೂದಲು ಒಂದು ಉದುರುತ್ತೆ, ಅವರಿಗೂ ಕೂಡ ಈ ಸ್ಟೆಮ್ ಸೆಲ್ಸ್ ಥೆರಪಿ ಯೂಸ್ ಆಗುತ್ತಾ? ಹೇಗೆ? ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಮುಂಚೆ ನಾವು ಅವ್ರ ಹೇರ್ ಅನಲೈಸೇಷನ್ ಮಾಡಬೇಕಾಗತ್ತೆ. ಅವರ ಹೇರ್ ಫಾಲಿಕಲ್ಸ್ ಹೇಗಿದೆ ಅದನ್ನು ನೋಡಿಕೊಂಡು ನಾವು ಯಾವ ರೀತಿ ಟ್ರೀಟ್ಮೆಂಟು ಎಷ್ಟು ದಿನ ಬರಬೇಕಾಗತ್ತೆ ಅದನ್ನೆಲ್ಲ ಹೇಳ್ತೀವಿ. ವಾಟ್ ಮೇ ಬಿ ದ ರೀಸನ್ಸ್, ಅದು ಹೆರಿಡಿಟಿ ಆಗಬಹುದು, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಬಹುದು, ಅಥವಾ ಈ ರೀತಿ ಬೇರೆ ಬೇರೆ ಥರ ಕಾರಣಗಳಿರ್ಬೋದು. ಎನ್ವಿರಾನ್ಮೆಂಟ್, ಪೊಲ್ಯೂಷನ್, ಅಥವಾ ಆಹಾರದ ಪದ್ಧತಿಯಿಂದ ಬೇರೆ ಬೇರೆಯಿಂದ ಕಾರಣಗಳಿಂದ ಬರುವಂಥ ಇದು ತೊಂದರೆ ಆಗಿದ್ರು ಕೂಡ ಅದಕ್ಕೆ ಸ್ವಲ್ಪ ಈ ಕಡೆ ಅಂದರೆ ಸಿಟ್ಟಿಂಗ್ಸ್ ಜಾಸ್ತಿ ತಗೋಬಹುದು, ರಿಸಲ್ಟ್ಸ್ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ರಿಸಲ್ಟ್ಸ್ ಮಾತ್ರ ಖಂಡಿತ ಬರುತ್ತೆ. ಸಾಕಷ್ಟು ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇವೆ ಅಲ್ಲಿ ಹೆಚ್ಚಿನವರಿಗೆ. ಆದರೆ ಈ ಸ್ಟೆಮ್ ಸೆಲ್ಸ್ ನ ವಿಶೇಷತೆ ಏನು ಅಂತ? ಇದರಲ್ಲಿ ಗ್ಯಾರಂಟಿಡ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಕೂದಲು ಉದುರೋ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಕೂದಲು ಉದುರೋದನ್ನ ನಿಲ್ಲಿಸ್ಬೋದು ಅಷ್ಟೇ. ಅದೇ ಹೊಸದಾಗಿ ಅವ್ರದ್ದೇ ಕೂದಲು ಬರ್ಬೇಕಂತಂದ್ರೆ ಅದಕ್ಕೆ ಸ್ಪೆಷಲೈಸ್ ಟ್ರೀಟ್ಮೆಂಟೇ ಇದು ಸ್ಟೆಮ್ ಸೆಲ್ಸ್, ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ. ಅವರ ಹೇರ್ ಫಾಲಿಕಲ್ಸ್ನ ಇನ್ಆಕ್ಟಿವ್ ಸೆಲ್ಸ್ ಏನಿರುತ್ತೆ ಅದನ್ನ ಆಕ್ಟಿವೇಟ್ ಮಾಡಿ ಅವ್ರದ್ದೇ ಕೂದಲನ್ನ ನಾವು ಜನರೇಟ್ ಮಾಡಿ ಕೊಡ್ತಾ ಇದ್ದೀವಿ. ಓಕೆ, ಅದು ಇದರ ವಿಶೇಷತೆ. ಎಲ್ಲೋ ಬೇರೆ ಯಾರ ಕೂದಲನ್ನ ಇಲ್ಲಿ ತಂದು ಹಾಕುವಂತದ್ದು ಅಥವಾ ರೀತಿ ಬೇರೆ ಪ್ರಕ್ರಿಯೆಗಳಿಲ್ಲ ಅಂತ. ಲತಾ ಅಂತ ಅವರು ಕಾಲರ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಲತಾ, ನಮಸ್ಕಾರ. ನಮಸ್ಕಾರ. ಓಕೆ, ಇಬ್ಬರು ತಜ್ಞರೊಂದಿಗೆ ನಾನು ಮಾತಾಡ್ತಾ ಇದ್ದೆ ಲೈಫ್ ಸ್ಟೈಲ್ ಇಂದ ಆಗುವಂತಹ ತೊಂದರೆಗಳ ಬಗ್ಗೆ. ನೀವು ಯಾವ್ದ್ರ ಬಗ್ಗೆ ಕೇಳಬೇಕು ಅನ್ಕೊಂಡಿದ್ದೀರಿ? ಸರ್, ಅದು ವೆಯ್ಟ್ ಲಾಸ್ ಬಗ್ಗೆ ಕೇಳಬೇಕಾಗಿತ್ತಾ? ವೆಯ್ಟ್ ಲಾಸ್ ಬಗ್ಗೆ ಕೇಳಿ. ಹಲೋ ಹಲೋ, ಹೇಳಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಏಜ್ 25. ನಾನು 63 kgs ಇದ್ದೀನಿ ಮೇಡಮ್. 53? 63 ಇದ್ದೀನಿ. ಇದು ಹೈಟ್ ಬಂದ್ಬಿಟ್ಟು 5.1 ಇದೆ ನಂದು. 5.1 ಇದೆ. ಸೊ ನಿಮ್ಮ ವಯಸ್ಸಿಗೆ ಮತ್ತು ಎತ್ತರಕ್ಕೆ ಅನುಗುಣವಾಗಿ ನಿಮ್ಮ ಐಡಿಯಲ್ ಬಾಡಿ ವೆಯ್ಟ್ ಅಂತಂದರೆ 58 kgs, 56ಇಂದ 58 kgsವರೆಗೂ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ನೀವು ಆಲ್ಮೋಸ್ಟ್ 10 to 12 kgs ಎಕ್ಸಸ್ ಇದ್ದೀರಾ, ವೆಯ್ಟ್ ಜಾಸ್ತಿ ಇದೆ. ಆಲ್ಮೋಸ್ಟ್ ನೀವು ಒಬೇಸಿಟಿ ಕೆಟಗರಿ ಅಂತ ಹೇಳ್ಬೋದು. ನೀವು 10 kgಗಿನ್ನ ಜಾಸ್ತಿ ಇದ್ದಾಗ ಒಬೇಸ್ ಕೆಟಗರಿ ಅಂತ ಹೇಳ್ತೀವಿ ಅದನ್ನು. ಸೊ ಪೀರಿಯಡ್ ರೆಗ್ಯುಲರ್ ಇರಲ್ಲ ಮೇಡಮ್. ಸೊ ಅದರ ಸಂಬಂಧಪಟ್ಟಂತೆ ನೀವು ಗೈನಕಾಲಜಿಸ್ಟನ್ನು ಭೇಟಿ ಮಾಡಿಬಿಟ್ಟು ನಿಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಅಥವಾ ಇನ್ನೇ ಯಾವುದಾದ್ರೂ ತೊಂದರೆಗಳಿದೆಯಾ ಅನ್ನೋದನ್ನು ನೀವು ಕ್ಲಿನಿಕಲಿ ಟೆಸ್ಟ್ ಮಾಡಿಕೊಂಡು ಆ ರಿಪೋರ್ಟ್ ತಗೊಂಡು ನಮ್ಮಲ್ಲಿ ಬನ್ನಿ. ನಮ್ಮಲ್ಲಿ ಸದಾಶಿವ ನಗರ ಹತ್ರ ಆಗುತ್ತಾ ಅಥವಾ ನಿಮಗೆ ಜಯನಗರ್, JP ನಗರ ಹತ್ರ ಆಗುತ್ತಾ? ಓಕೆ, ನಮ್ಮ ಸೆಂಟ್ರಿಗೆ ಬನ್ನಿ. ನಮ್ಮಲ್ಲಿ ಕೌನ್ಸಿಲರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಯಾವ ಥರದ ಟ್ರೀಟ್ಮೆಂಟ್ ಬೇಕು. ನೀವೆಲ್ಲಿ ಬೆಂಗಳೂರಲ್ಲೇ ಇರೋದಾ? ಹಾಂ, ಸೊ ಭೇಟಿ ಮಾಡಿ ನಿಮಗೆ ಯಾವುದು ಸೂಕ್ತವಾದ ಯಾವುದು ಕಾರ್ಯಕ್ರಮ ನಿಮಗೆ ಸೂಕ್ತ ಆಗುತ್ತೆ ಅನ್ನೋದನ್ನು ಪ್ರೋಗ್ರಾಮ್ ಪ್ಲಾನ್ ಮಾಡಿಬಿಟ್ಟು ಡೆಫಿನೆಟ್ ಆಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗೋ ಥರ ಹೆಲ್ಪ್ ಮಾಡ್ತೀವಿ. ಓಕೆ, ಲತಾ ಅವರು ಹೇಳಿದಂತಹ ಸಮಸ್ಯೆ ಅವರ ವಯಸ್ಸಿಗೆ ಅವರ ಎತ್ತರಕ್ಕೆ ಹೋಲಿಸಿದಾಗ
ಸುಮಾರು ನೀವು ಹೇಳ್ದಂಗೆ 10 kg ಹೆಚ್ಚು ಜಾಸ್ತಿ ಇರುವಂಥದ್ದು. ಈ ಥರದ ಸಮಸ್ಯೆಗಳು ಯಾಕೆ ಕಂಡು ಬರುತ್ತೆ ಮತ್ತು ಅದಕ್ಕೆ ಏನು ಸೂಕ್ತ ಪರಿಹಾರ ಅಂತ? ಆ್ಯಕ್ಚುಲಿ ನಾವು ಯಾರನ್ನ ಅವ್ರ ಕ್ಲೈಂಟ್ಸ್ ಮೀಟ್ ಮಾಡಿದಾಗ BMI ಅಂತ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಚೆಕ್ ಮಾಡ್ತೀವಿ. ಅವರ ಎತ್ತರಕ್ಕೆ ಸರಿಯಾಗಿ, ವಯಸ್ಸಿಗೆ ಸರಿಯಾಗಿ, ಲಿಂಗಕ್ಕೆ ಅನುಗುಣವಾಗಿ ಇಷ್ಟೇ kg ಇದ್ದಾಗ ಇಂಡೆಕ್ಸ್ ತೋರಿಸ್ತಾ ಇರುತ್ತೆ. 22, 23 ಇದ್ದಾಗ ನಾರ್ಮಲ್ ಐಡಿಯಲ್ ಬಾಡಿ ವೆಯ್ಟ್ ಅಂತ, 25 ಅಂಡ್ ಅಬವ್ ಇದ್ದಾಗ ಓವರ್ ವೆಯ್ಟ್ ಕೆಟಗರಿ ಅಂತ, 28 ಅಂಡ್ 29 ಅಂಡ್ ಅಬವ್ ಇದ್ದಾಗ ಒಬೀಸ್ ಕೆಟಗರಿ ಅಂತ. ಸೊ ಸಾಮಾನ್ಯವಾಗಿ ಅವರ ಐಡಿಯಲ್ ಬಾಡಿ ವೆಯ್ಟ್ಗಿನ್ನ 20% ಜಾಸ್ತಿ ಇದ್ದಾಗ ಅದು ಒಬೇಸ್ ಕೆಟಗರಿಯಲ್ಲಿ ಮತ್ತೆ ಅದು ಮಾರ್ಬಿಡ್ ಒಬೆಸಿಟಿ, ಅದು ಮತ್ತೆ ಗ್ರೇಡ್ 1 ಗ್ರೇಡ್ 2 ಅಂತ ಎಲ್ಲ ಅನಲೈಸ್ ಮಾಡಿಬಿಟ್ಟು ಆವಾಗ ಈ ವೈಬ್ಸಲ್ಲಿ ಯಾವ ಥರದ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದು. ಕೆಲವ್ರಿಗೆ 20 kg ವೆಯ್ಟ್ ಲಾಸ್ ಇದ್ದಾಗ ಕೂಡ, ಸೊ ಕೆಲವರು ಇಲ್ಲ ನಾವು 10 kg ಇಂದ ಶುರು ಮಾಡ್ತೀವಿ, ಕೆಲವೊಂದು ಹೆಲ್ತ್ ಇಶ್ಯೂಸ್ ಜೊತೆ ಕುಳಿಸಿ ಅವರ ಮನಸ್ಥಿತಿ ಮತ್ತು ಅವರ ಲೈಫ್ ಸ್ಟೈಲ್ ಬಗ್ಗೆ ಚರ್ಚೆ ಮಾಡಿದಾಗ ಯಾವ ಟ್ರೀಟ್ಮೆಂಟ್ ಸೂಕ್ತ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಡ್ವೈಸ್ ಇನ್ನಷ್ಟು ಈ ಸಮಸ್ಯೆಗಳ ಬಗ್ಗೆ ಮಾತನಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ.